ಇದು ಜೈಸಲ್ಮೇರ್ನ ಮರಳುಗಾಡಲ್ಲಿ ಹೂತ್ ಹೋಗಿದ್ದ ಅಸಲಿ ಸತ್ಯ. ಬೈಕ್ ರೇಸರ್ ಒಬ್ಬ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದ ಕೇಸ್ಗೆ 3 ವರ್ಷದ ಬಳಿಕ ಟ್ವಿಸ್ಟ್ ಸಿಕ್ಕಿತ್ತು. ಆತನ ಸಾವು ಆಕಸ್ಮಿಕವಲ್ಲ, ಬದಲಿಗೆ ಅದೊಂದು ಪ್ರೀ ಪ್ಲಾನ್ಡ್ ಕೊಲೆಯಾಗಿತ್ತು. ಬಹುಶಃ ಮರಳುಗಾಡಲ್ಲಿ ಹಾದಿ ತಪ್ಪಿ ಬಾಯಾರಿಕೆ ಮತ್ತು ಡಿಹೈಡ್ರೇಷನ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ಅಂದ್ಕೊಂಡಿದ್ದ ಪ್ರಕರಣಕ್ಕೆ ತಿರುವು ಕೊಟ್ಟಿದ್ದು ಅಲ್ಲಿ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ್ದ ಬೈಕ್. ಹಾಗಾದ್ರೆ ಏನಿದು ಸ್ಟೋರಿ? ಕೊಲೆಯಾದ ಆ ಬೈಕ್ ರೇಸರ್ ಯಾರು? ಈ ಕೇಸ್ಗೂ ಬೆಂಗಳೂರಿಗೂ ಏನ್ ಲಿಂಕ್? ಒಂದು ಪರ್ಫೆಕ್ಟ್ ಮರ್ಡರ್ ಮಿಸ್ಟ್ರಿಯನ್ನ ಬಯಲು ಮಾಡಿದ್ದು ಹೇಗೆ? ಆವತ್ತು ಆ ಮರಳುಗಾಡಿನಲ್ಲಿ ಕೊನೆಯ 30 ನಿಮಿಷ ಏನಾಯ್ತು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕೇಸ್ ದಿ ಲಾಸ್ಟ್ ರೇಸ್. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ರಾಜಸ್ಥಾನದಿಂದ. ಇಂಟ್ರೆಸ್ಟಿಂಗ್ ಅಂಶ ಅಂದರೆ ಕ್ರೈಮ್ ನಡೆದಿರೋದು ರಾಜಸ್ಥಾನದ ಜೈಸಲ್ಮೇರ್ನಲ್ಲಾದರೂ ಇದರ ಲಿಂಕ್ ನಮ್ಮ ಬೆಂಗಳೂರಿಗೂ ಇದೆ. ಯಾಕಂದರೆ ನಮ್ಮ ಇವತ್ತಿನ ಕಥೆಯ ದುರಂತ ನಾಯಕ ವಾಸ ಇದ್ದಿದ್ದು ಬೆಂಗಳೂರಲ್ಲಿ, ಬಟ್ ಮೂಲತಃ ಈತ ಕೇರಳದವನು. ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಸ್ಯಾಮ್ ತಹಸೀಲ್ನಲ್ಲಿ ಶಹಗಢ್ ಬಲ್ಜ್ ಅನ್ನೋ ಒಂದು ಪುಟ್ಟ ಊರಿದೆ. ಅದು 2020ರ ಸಮಯ. ಜೈಸಲ್ಮೇರ್ನ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಗಿ ಅಜಯ್ ಸಿಂಗ್ ಆಗಸ್ಟೇ ಟ್ರಾನ್ಸ್ಫರ್ ಆಗಿ ಬಂದಿದ್ರು. ಅಜಯ್ ಸಿಂಗ್ ಅವರು ತಮ್ಮ ಕ್ಯಾಬಿನ್ನಲ್ಲಿ ಕೂತು ಕೆಲವೊಂದು ಅನ್ಸಾಲ್ವ್ಡ್ ಫೈಲ್ಸ್ ಮೇಲೆ ಕಣ್ಣಾಡಿಸ್ತಾ ಇದ್ರು. ಆಗ್ಲೇ ಒಬ್ಬ ಪೊಲೀಸ್ ಆಫೀಸರ್ ಒಂದು ಕೇಸ್ನ ಕ್ಲೋಸರ್ ರಿಪೋರ್ಟ್ ತಂದು ಕೊಡ್ತಾರೆ. ಇನ್ಫ್ಯಾಕ್ಟ್ ಆ ಫೈಲ್ ಮೇಲೆ ಅಜಯ್ ಸಿಂಗ್ ಅವರು ಜಸ್ಟ್ ಒಂದು ಸೈನ್ ಮಾಡಬೇಕಿತ್ತಷ್ಟೇ. ಇವರು ಸೈನ್ ಮಾಡಿದ ಮೇಲೆ ಆ ರಿಪೋರ್ಟ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಲಾಗ್ತಿತ್ತು. ಅಲ್ಲಿಗೆ ಆ ಕೇಸ್ ಪರ್ಮನೆಂಟ್ ಆಗಿ ಕ್ಲೋಸ್ ಆಗೋಗ್ತಿತ್ತು. ಆದರೆ SP ಅಜಯ್ ಸಿಂಗ್ ಅವರು ಮಾತ್ರ ಸರಿ, ನಾನು ಓದಿ ಸೈನ್ ಮಾಡ್ತೀನಿ ಹೋಗಿ ಅಂತ ಆಫೀಸರ್ನ ಕಳಿಸ್ತಾರೆ. ಫೈಲ್ ಕ್ಲೋಸ್ ಮಾಡೋ ಮೊದಲು ಯಾವುದೀ ಕೇಸ್ ಅಂತ ಒಮ್ಮೆ ನೋಡೋಣ ಅಂತ ಫೈಲ್ ಓಪನ್ ಮಾಡ್ತಾರೆ. ಫೈಲ್ ಮೇಲೆ ಆಕ್ಸಿಡೆಂಟ್ ಕೇಸ್ ಅಂತ ಬರೆಯಲಾಗಿತ್ತು. ಮೊದಲಿಗೆ ಫೋಟೋಸ್ ನೋಡ್ತಾರೆ, ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ಅದು ರಸ್ತೆ ಅಪಘಾತದಲ್ಲಿ ಸತ್ತ ಒಬ್ಬ ವ್ಯಕ್ತಿಯ ಕೇಸ್. ಅದ್ಯಾಕೋ ಏನೋ ಫೈಲ್ ಓದ್ತಾ ಇರುವಾಗ ಅಜಯ್ ಸಾಹೇಬ್ರಿಗೆ ಹಲವಾರು ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತವೆ. ಆಕ್ಸಿಡೆಂಟ್ ಕೇಸ್ ಅಂತ ಬರೆದಿದ್ದಾರೆ, ಆದರೆ ಇಲ್ಲಿರುವ ಪಾಯಿಂಟ್ಸ್ ಮತ್ತು ಘಟನಾ ಸ್ಥಳದಲ್ಲಿ ಸಿಕ್ಕ ಫೋಟೋಸ್ ನೋಡಿದ್ರೆ ಯಾಕೋ ಒಂದಕ್ಕೊಂದು ರಿಲೇಟ್ ಆಗ್ತಿಲ್ವಲ್ಲ ಅನ್ಸಿತ್ತು. ಫೈಲ್ ಸ್ಟಡಿ ಮಾಡಿದ ಸಾಹೇಬ್ರಿಗೆ ಇದು ಖಂಡಿತ ಆಕಸ್ಮಿಕ ಸಾವಲ್ಲ, ಬದಲಿಗೆ ಇಲ್ಲಿ ಬೇರೆ ಏನೋ ಆಗಿದೆ ಅಂತ ಡೌಟ್ ಬಂದಿತ್ತು. ಹಾಗಾದ್ರೆ ಈ ಕೇಸಲ್ಲಿ ಅಂಥದ್ದೇನಿತ್ತು? SP ಅಜಯ್ ಸಿಂಗ್ ಅವರಿಗೆ ಡೌಟ್ಸ್ ಬರೋಕೆ ಏನ್ ಕಾರಣ? ಅಂದಹಾಗೆ ಅದು ಅಸ್ಬಾಕ್ ಮೋನ್ ಥಾರೋಟ್ ಅನ್ನೋರ ಕೇಸ್ ಆಗಿತ್ತು. ಅವರಿಗೆ 34 ವರ್ಷ. ಅಸ್ಬಾಕ್ ಒಬ್ಬ ಇಂಟರ್ನ್ಯಾಷನಲ್ ಬೈಕ್ ರೇಸರ್ ಆಗಿದ್ರು. ಅಸ್ಬಾಕ್ ಮೋನ್ ಕೇರಳದ ಕಣ್ಣೂರಿನವರು. IT ಪ್ರೊಫೆಷನಲ್. ಬೆಂಗಳೂರಿನ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರಿಗೆ ಮೋಟಾರ್ ಬೈಕ್ ಮತ್ತು ಬೈಕ್ ರೇಸ್ ಅಂದ್ರೆ ಸಖತ್ ಕ್ರೇಜ್. ಅಸ್ಬಾಕ್ ಹಲವಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೋಟಾರ್ ಬೈಕ್ ರೇಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ರು. ಅಸ್ಬಾಕ್ ಪ್ರತಿಭಾವಂತ ರೇಸರ್ ಆಗಿದ್ರು. ಬೆಂಗಳೂರಲ್ಲಿ ಅನೇಕ ಯಂಗ್ಸ್ಟರ್ಸ್ಗೆ ಮಾರ್ಗದರ್ಶಕರೂ ಆಗಿದ್ರು. ರೇಸಿಂಗ್ ಮತ್ತು ಆಫ್ ರೋಡಿಂಗ್ ಕಮ್ಯುನಿಟಿಯಲ್ಲಿ ಅಸ್ಬಾಕ್ ಮೋನ್ ದೊಡ್ಡ ಹೆಸರು. ಇವರು ದ ಹರ್ಕ್ಯುಲಿನ್ ರೈಡರ್ ಅಂತಾನೆ ಫೇಮಸ್ ಆಗಿದ್ರು. ಅಸ್ಬಾಕ್ಗೆ ದುಬೈ, ಕೇರಳ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಇತ್ತು. ಇವರು ಅಕ್ಷರಶಃ ಕೋಟ್ಯಾಧೀಶ. ಇವರಿಗೆ ಮದುವೆ ಆಗಿತ್ತು. ಹೆಂಡತಿ ಹೆಸರು ಸುಮೇರಾ ಪರ್ವೇಜ್. ಇವರಿಗೆ 6 ವರ್ಷದ ಮುದ್ದಾದ ಮಗಳು ಇದ್ಲು. ಅಸ್ಬಾಕ್ಗೆ ರಜೆ ಸಿಕ್ಕರೆ ಸಾಕು, ಬೈಕ್ ರೇಸ್ ಎಲ್ಲಿ ನಡೀತಾ ಇದೆ ಅಂತ ನೋಡ್ಕೊಂಡು ಫ್ರೆಂಡ್ಸ್ ಜೊತೆ ರೇಸಿಂಗ್ ಹೋಗ್ಬಿಡ್ತಾ ಇದ್ರು. ಅಷ್ಟೇ ಅಲ್ಲ, ಎಷ್ಟೋ ಸಲ ಆಫೀಸ್ಗೆ ರಜೆ ಹಾಕಿಯೂ ರೇಸ್ಗೆ ಹೋಗ್ತಾ ಇದ್ರು. ಇವರ ಲೈಫಲ್ಲಿ ಇದ್ದಿದ್ದು ಹೆಂಡತಿ, ಮಗಳು ಮತ್ತು ರೇಸ್. ಇಷ್ಟೇ ಪ್ರಪಂಚ. ಹ್ಯಾಪಿ ಫ್ಯಾಮಿಲಿ. ಹೀಗಿರುವಾಗ ಅದು 2018 ಆಗಸ್ಟ್ ತಿಂಗಳು. ಆಗಸ್ಟ್ 17ರಿಂದ 19 ತನಕ ರಾಜಸ್ಥಾನದ ಜೈಸಲ್ಮೇರ್ನ ಥಾರ್ ಮರುಭೂಮಿಯ ಕಡಿದಾದ ಮರಳು ದಿಬ್ಬಗಳಲ್ಲಿ ಒಂದು ಆಫ್ ರೋಡ್ ಬೈಕ್ ರೇಸ್ ನಡೀತಾ ಇರೋ ಬಗ್ಗೆ ಅಸ್ಬಾಕ್ಗೆ ಗೊತ್ತಾಗಿತ್ತು. ಅದರ ಹೆಸರು ಇಂಡಿಯನ್ ಬಾಜಾ ಮೋಟಾರ್ ಸ್ಪೋರ್ಟ್ಸ್ ಡಾಕರ್ ಚಾಲೆಂಜ್ ರ್ಯಾಲಿ. ಈ ರೇಸ್ನ ವಿಶೇಷತೆ ಅಂದ್ರೆ ಇಲ್ಲಿ ರಸ್ತೆಗಳಿರಲ್ಲ, ಕೇವಲ GPS ನಕ್ಷೆಯ ಸಹಾಯದಿಂದ ಮರಳಿನ ಮೇಲೆ ಬೈಕ್ ಓಡಿಸಬೇಕು. ವಿಶ್ವದ ಅತ್ಯಂತ ಕಠಿಣ ರ್ಯಾಲಿ. ಈ ಡಾಕರ್ ರ್ಯಾಲಿಯಲ್ಲಿ ನಾನು ಭಾಗವಹಿಸಲೇಬೇಕು ಅಂತ ಅಸ್ಬಾಕ್ ಪ್ಲಾನ್ ಮಾಡ್ತಾರೆ. ಅಸ್ಬಾಕ್ ರದ್ದು ಬೈಕ್ ರೇಸರ್ ಒಂದು ಪ್ರೊಫೆಷನಲ್ ಟೀಮ್ ಇತ್ತು. ಅವರೆಲ್ಲ ಅಸ್ಬಾಕ್ನ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ರು. ಅವರಿಗೆ ಈ ಇಂಡಿಯಾ ಬಾಜಾ ರ್ಯಾಲಿ ಬಗ್ಗೆ ಹೇಳ್ತಾರೆ. ಅವರು ಕೂಡ ಎಕ್ಸೈಟ್ ಆಗಿ ಫುಲ್ ತಯಾರಿ ಮಾಡಿಕೊಂಡು ರಾಜಸ್ಥಾನ್ ಹೋಗೋಕೆ ರೆಡಿ ಆಗ್ತಾರೆ. ಅವತ್ತು 13 ಆಗಸ್ಟ್ 2018. ಅಸ್ಬಾಕ್ ತನ್ನ ಫ್ರೆಂಡ್ಸ್ ಸಂಜಯ್ ಕುಮಾರ್, ವಿಶ್ವಾಸ್, ನೀರಜ್, ಅಬ್ದುಲ್ ಸಾದಿಕ್ ಮತ್ತು ಸಂತೋಷ್ ಜೊತೆ ಬೆಂಗಳೂರಿನ RT ನಗರ್ನಿಂದ ತನ್ನ
ಲೂನಾ ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಹೊರಡ್ತಾರೆ. ಆಗಸ್ಟ್ 15ಕ್ಕೆ ಜೈಸಲ್ಮೇರ್ ರೀಚ್ ಆಗ್ತಾರೆ. ಈ ರೇಸ್ ಇಂಟರ್ನ್ಯಾಷನಲ್ ರೇಸ್ ಆಗಿದ್ರಿಂದ ಇದರಲ್ಲಿ ಭಾಗವಹಿಸೋಕೆ ದೇಶ ವಿದೇಶದಿಂದ ಹಲವು ಬೈಕ್ ರೇಸರ್ಗಳು ಬಂದಿದ್ರು. ಫೇಮಸ್ ಬೈಕ್ ರೇಸರ್ಗಳಾದ ಆರೋನ್ ಬೆನ್ಜಿ ಕೂಡ ಇದ್ರು. ಇವರು ಕೂಡ ಅಸ್ಬಾಕ್ನ ಆಪ್ತರಾಗಿದ್ರು. ಎಲ್ಲ ಬೈಕರ್ಸ್ಗೆ ಉಳ್ಕೊಳ್ಳೋಕೆ ಕ್ಯಾಂಪ್ ಹಾಕಲಾಗಿತ್ತು. ಅಸ್ಬಾಕ್ ತನ್ನ ಫ್ರೆಂಡ್ಸ್ ಜೊತೆ ಇದೇ ಕ್ಯಾಂಪ್ಗೆ ಬರ್ತಾರೆ. ವಿಶೇಷ ಅಂದ್ರೆ ಈ ಕ್ಯಾಂಪ್ ಅಲ್ಲಿ ಉಳ್ಕೊಳ್ಳೋಕೆ ಅಸ್ಬಾಕ್ ಮತ್ತು ಸ್ನೇಹಿತರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ರು. ಆದ್ರೆ ರೇಸ್ನ ರಿಜಿಸ್ಟ್ರೇಷನ್ ಇನ್ನೂ ಮಾಡಿರ್ಲಿಲ್ಲ. ಸ್ವಲ್ಪ ಡಾಕ್ಯುಮೆಂಟ್ಸ್ ವರ್ಕ್ ಪೆಂಡಿಂಗ್ ಇತ್ತು. ಮಾರನೇ ದಿನ ಅಂದ್ರೆ ಆಗಸ್ಟ್ 16ಕ್ಕೆ ರೇಸ್ ನಡೆಯೋ ಜಾಗ, ಟ್ರ್ಯಾಕ್ ಹೇಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ 7 ಜನ ಫ್ರೆಂಡ್ಸ್ ಹೇಳ್ತಾರೆ. ಅಸ್ಬಾಕ್ ಕೂಡ ಓಕೆ ಅಂದಿದ್ದ. ಎಲ್ಲರೂ ಹೊರಡ್ತಾರೆ. ಹೀಗೆ ಹೋಗುವಾಗ್ಲೇ ಈ ರೇಸ್ ಪಕ್ಕಾ ನಾನೇ ಗೆಲ್ಲೋದು, ನೋಡ್ತಾ ಇರಿ ಅಂತ ಅಸ್ಬಾಕ್ ಹೇಳ್ತಿದ್ದ. ಆಗಸ್ಟ್ ತಿಂಗಳಾಗಿದ್ರಿಂದ ಜೈಸಲ್ಮೇರ್ನ ಮರಳುಗಾಡಿನಲ್ಲಿ ನೆತ್ತಿ ಸುಡೋ ಬಿಸ್ಲಿತ್ತು. ಎತ್ತ ನೋಡಿದ್ರು ಮರಳೇ ಮರಳು. ಲೇ ಮಗ, ಇಲ್ಲಿ ರೇಸ್ ಮಾಡೋದು ತುಂಬಾ ಟಫ್ ಆಗುತ್ತೆ ಕಣೋ, ಕಷ್ಟ ಆಗಬಹುದು ಅಂತ ಸ್ನೇಹಿತರೆಲ್ಲ ಮಾತಾಡ್ತಾ ಹೋಗ್ತಿದ್ರು. ಸರಿ, ಒಂದ್ ಕೆಲಸ ಮಾಡೋಣ, ನಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಇಲ್ಲೇ ಒಂದ್ ರೌಂಡ್ ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅದು ಮಠ ಮಧ್ಯಾಹ್ನ 1 ಗಂಟೆ ಸುಮಾರು. ಎಲ್ಲರೂ ಟ್ರ್ಯಾಕ್ ಮೇಲೆ ಪ್ರಾಕ್ಟೀಸ್ಗೆ ಅಣಿಯಾಗ್ತಾರೆ. ಇವರ ಜೊತೆಗೆ ಇದ್ದ ಇಬ್ರು ವಿದೇಶಿ ಫ್ರೆಂಡ್ಸ್ ಬೇರೆ ಟ್ರ್ಯಾಕ್ ಹಿಡಿತಾರೆ. ಮತ್ತಿಬ್ಬರು ಫ್ರೆಂಡ್ಸ್ ಇನ್ನೊಂದು ಟ್ರ್ಯಾಕ್ ಕಡೆ ಹೋಗ್ತಾರೆ. ಸಂಜಯ್ ಕುಮಾರ್, ವಿಶ್ವಾಸ್ ಮತ್ತು ಅಸ್ಬಾಕ್ ಮೂವರು ಬೇರೆ ಟ್ರ್ಯಾಕ್ ಹಿಡಿತಾರೆ. ಪ್ರಾಕ್ಟೀಸ್ ರೇಸ್ ಸ್ಟಾರ್ಟ್ ಆಗಿತ್ತು. ಹೀಗೆ ಸುಮಾರು ಗಂಟೆಗಳವರೆಗೆ ಮಧ್ಯ ಬ್ರೇಕ್ ತಗೊಂಡು ರೇಸ್ ಮಾಡ್ತಾ ಇದ್ರು. ಎಲ್ಲರೂ ಸಖತ್ ಖುಷಿಯಲ್ಲಿದ್ರು. ಅಸ್ಬಾಕ್ ಡ್ರಿಫ್ಟಿಂಗ್ ಮಾಡ್ತಾ ತನ್ನ ಫ್ರೆಂಡ್ಸ್ಗಿಂತ 200ರಿಂದ 500 ಮೀಟರ್ಗಳಷ್ಟು ಮುಂದೆ ಹೋಗ್ತಾ ಇದ್ದ ಅಷ್ಟೇ. ಮರಳುಗಾಡಿನ ಏರಿಳಿತಗಳಲ್ಲಿ ಅಸ್ಬಾಕ್ ಫಾಸ್ಟ್ ಆಗಿ ಹೋಗ್ತಾ ಇದ್ದ. ಇದನ್ನ ಅವನ ಹಿಂದೆ ಇದ್ದ ಸಂಜಯ್ ಕುಮಾರ್, ವಿಶ್ವಾಸ್ ನೋಡ್ತಾ ಅವನನ್ನೇ ಫಾಲೋ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇವರೆಲ್ಲರೂ ಸೂರ್ಯ ಮುಳುಗೋ ಮೊದಲು ಕ್ಯಾಂಪ್ಗೆ ವಾಪಸ್ ಹೋಗ್ಬೇಕಿತ್ತು. ಆಗ ಸಂಜೆ ಸುಮಾರು 4:15ರಿಂದ 5 ಗಂಟೆ ಆಗಿರಬಹುದು. ಅದೇ ಕೊನೆಯದಾಗಿ ಅಸ್ಬಾಕ್ ಬೈಕ್ ಓಡಿಸ್ತಾ ಇದ್ದದನ್ನ ಆತನ ಫ್ರೆಂಡ್ಸ್ ನೋಡಿರೋದು. ಮುಂದೆ ಹೋಗ್ತಿದ್ದಂಗೆ ಅಸ್ಬಾಕ್ ಕಾಣಿಸಲ್ಲ. ಅರೆ, ಇಲ್ಲೇ ಹೋಗ್ತಾ ಇದ್ನಲ್ಲ, ಎಲ್ಲಿ ಹೋದ ಇವನು ಅಂತ ಸಂಜಯ್ ಮತ್ತು ವಿಶ್ವಾಸ್ ಇಬ್ರು ಮಾತಾಡ್ಕೊಂಡೆ ರೈಡ್ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಬೈಕ್ ನಿಲ್ಸಿ ನೋಡ್ತಾರೆ. ಅಸ್ಬಾಕ್ ಎಲ್ಲೂ ಕಾಣಿಸಲ್ಲ. ಅಟ್ಲೀಸ್ಟ್ ಫೋನ್ ಮಾಡಿ ನೋಡೋಣ ಅಂತ ಫೋನ್ ಮಾಡ್ತಾರೆ. ಬಟ್ ಮೊಬೈಲ್ ನೆಟ್ವರ್ಕ್ ಔಟ್ ಆಫ್ ಕವರೇಜ್ ಏರಿಯಾ ಅಂತ ತೋರಿಸ್ತಾ ಇತ್ತು. ಅಂದ್ರೆ ಇವರ ಕಣ್ಣೆದುರಲ್ಲೇ ಆ ಮರಳುಗಾಡಿನ ದಿಬ್ಬದಲ್ಲಿ ಅಸ್ಬಾಕ್ ಮಾಯವಾಗಿ ಬಿಟ್ಟಿದ್ದ. ಅಷ್ಟೊತ್ತಿಗೆ ಸೂರ್ಯಾಸ್ತವಾಗ್ತಾ ಬರ್ತಿತ್ತು. ಇತ್ತ ಇವರಲ್ಲಿ 4 ಜನ ರೇಸರ್ಗಳು ಆಲ್ರೆಡಿ ಕ್ಯಾಂಪ್ಗೆ ರಿಟರ್ನ್ ಬಂದಿದ್ರು. ಬಟ್ ಅಸ್ಬಾಕ್, ವಿಶ್ವಾಸ್ ಮತ್ತು ಸಂಜಯ್ ಇನ್ನೂ ವಾಪಸ್ ಬಂದಿರಲಿಲ್ಲ. ಇತ್ತ ಟ್ರ್ಯಾಕ್ ಅಲ್ಲಿ ಸಂಜಯ್ ಮತ್ತು ವಿಶ್ವಾಸ್ ಅಸ್ಬಾಕ್ ನನ್ನ ಹುಡುಕ್ತಾನೆ ಇದ್ರು. ಎಲ್ಲೂ ಅವನ ಸುಳಿವು ಇರಲಿಲ್ಲ. ಕೊನೆಗೆ ಬಹುಶಃ ಅಸ್ಬಾಕ್ ಮತ್ತೆ ಕ್ಯಾಂಪ್ಗೆ ರಿಟರ್ನ್ ಹೋಗಿರಬಹುದು. ಅಲ್ಲೇ ಹೋಗಿ ನೋಡೋಣ ಅಂತ ಅವರಿಬ್ಬರು ಕ್ಯಾಂಪ್ಗೆ ವಾಪಸ್ ಆಗ್ತಾರೆ. ಆಗ ಸಂಜೆ 6 ಗಂಟೆ ಆಗಿತ್ತು. ಕ್ಯಾಂಪ್ಗೆ ಬಂದವರೇ ಅಲ್ಲಿದ್ದ ಇತರೆ ರೇಸರ್ಗಳ ಹತ್ರ ಅಸ್ಬಾಕ್ ಬಗ್ಗೆ ವಿಚಾರಿಸ್ತಾರೆ. ಆದ್ರೆ ಯಾರಿಗೂ ಅವನ ಬಗ್ಗೆ ಮಾಹಿತಿ ಇರಲಿಲ್ಲ. ಅವನು ನಿಮ್ ಜೊತೆ ತಾನೇ ಹೋಗಿದ್ದು, ನಿಮ್ ಜೊತೆಗೆ ವಾಪಸ್ ಬರ್ತಾನೆ ಅಂತ ನಾವು ಕಾಯ್ತಾ ಇದ್ವಿ, ನೀವಿಬ್ರೇ ಬಂದಿದ್ದೀರಾ, ಅಸ್ಬಾಕ್ ಎಲ್ಲಿ ಅಂತ ಮರು ಪ್ರಶ್ನೆ ಕೇಳ್ತಾರೆ. ಅಸ್ಬಾಕ್ ನಮ್ಗಿಂತ ಮುಂದೆ ಇದ್ದ. ಅವನು ಬೇರೆ ಟ್ರ್ಯಾಕ್ ಹಿಡ್ಕೊಂಡಿದ್ದ. ನಾವು ಅವನನ್ನ ತುಂಬಾ ಹುಡುಕಿದ್ವಿ, ಬಟ್ ಅವನು ಸಿಗ್ಲೇ ಇಲ್ಲ. ಫೋನ್ ಕೂಡ ಮಾಡಿದ್ವಿ, ಆದ್ರೆ ಫೋನ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಔಟ್ ಆಫ್ ಕವರೇಜ್ ಏರಿಯಾ ಬರ್ತಿತ್ತು ಅಂತಾರೆ. ಇದುವರೆಗೂ ಸಂತೋಷದಲ್ಲಿ ಎಕ್ಸೈಟ್ಮೆಂಟ್ ನಲ್ಲಿದ್ದ ಎಲ್ಲರ ಮುಖದಲ್ಲೂ ಸಣ್ಣದಾಗೆ ಗಾಬರಿಯ ಗೆರೆ ಕಾಣಿಸಿತ್ತು. ಎಲ್ಲರೂ ಹೆದರ್ಬಿಟ್ಟಿದ್ರು, ಟೆನ್ಷನ್ ಆಗಿದ್ರು. ತಕ್ಷಣ ರೇಸ್ ಆರ್ಗನೈಸರ್ಗೆ ವಿಷಯ ಹೇಳ್ತಾರೆ. ನಮ್ಗೆ ಹೇಳ್ದೆ, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ಹೋದ್ರಿ ಅಂತ ಆರ್ಗನೈಸರ್ ಬೈತಾರೆ. ಸರಿ, ಹೆದರ್ಬೇಡಿ, ಅವನೆಲ್ಲೂ ಹೋಗಿರಲ್ಲ, ನಮ್ಮ ರೆಸ್ಕ್ಯೂ ಟೀಮ್ ಅವನನ್ನ ಹುಡುಕುತ್ತೆ ಅಂತ ಧೈರ್ಯ ಹೇಳ್ತಾರೆ. ಕೂಡ್ಲೆ ಅಸ್ಬಾಕ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಎಲ್ಲ ಹುಡುಕಾಡ್ತಾರೆ. ಹುಡುಕ್ತಾ ಮಧ್ಯರಾತ್ರಿ ಆಗೋಗುತ್ತೆ. ಆದ್ರೆ ಅಸ್ಬಾಕ್ನ ಸುಳಿವು ಸಿಗಲ್ಲ. ಎಲ್ಲರೂ ಕ್ಯಾಂಪ್ಗೆ ಮರಳ್ತಾರೆ. ಅವತ್ತು 17 ಆಗಸ್ಟ್ 2018 ಶಹಗಢ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಸ್ಬಾಕ್ ಮಿಸ್ಸಿಂಗ್ ಬಗ್ಗೆ ದೂರು ದಾಖಲಿಸ್ತಾರೆ. ಅಸ್ಬಾಕ್ ಒಬ್ಬ ಇಂಟರ್ನ್ಯಾಷನಲ್ ಬೈಕ್ ರೇಸರ್ ಆಗಿದ್ರಿಂದ ಪೊಲೀಸರು ನಿರ್ಲಕ್ಷ್ಯ ಮಾಡಲ್ಲ. ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಜೈಸಲ್ಮೇರ್ನ ಆ ನಿರ್ಜನ ಮರಳುಗಾಡಿನಲ್ಲಿ ಸರ್ಚ್ ಆಪರೇಷನ್ ಶುರು ಮಾಡ್ತಾರೆ. ಇಷ್ಟು ದೊಡ್ಡ ಮರಳುಗಾಡಿನಲ್ಲಿ ಅಸ್ಬಾಕ್ನನ್ನ ಹುಡುಕೋದು ಅಂದ್ರೆ ಗುಡ್ಡದಲ್ಲಿ ಸೂಜಿ ಹುಡುಕೋ ತರ ಆಗಿತ್ತು. ಆದ್ರೂ ಪೊಲೀಸರು ಛಲ ಬಿಡದೆ ಹುಡುಕಾಟ ಮುಂದುವರಿಸ್ತಾರೆ. ಅವನ ಫೋನ್ ಕೂಡ ಟ್ರೈ ಮಾಡ್ತಾನೆ ಇದ್ರು. ಮೊದಲಿಗೆ ಫೋನ್ ನಾಟ್ ರೀಚಬಲ್ ಬರ್ತಿತ್ತು. ಸ್ವಲ್ಪ ಸಮಯದ ನಂತರ ಅವನ ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ. ಇತ್ತ ಅಸ್ಬಾಕ್ ಮಿಸ್ಸಿಂಗ್ ವಿಷಯವನ್ನ ಅವನ ಹೆಂಡತಿ ಸುಮೇರಾ ಪರ್ವೇಜ್ಗೆ ಹೇಳ್ತಾರೆ. ಪಾಪ ಅವರು ಗಾಬರಿಯಾಗಿ ಅತ್ಕೊಂಡು ಜೈಸಲ್ಮೇರ್ಗೆ ಹೊರಡ್ತಾರೆ. ಅವತ್ತು 18 ಆಗಸ್ಟ್ 2018 ಸ್ಥಳೀಯ ಕುರಿಗಾಹಿಯೊಬ್ಬ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾನೆ. ಸರ್, ಇಲ್ಲಿ ಪಕ್ಕದ ರಸ್ತೆಯಲ್ಲಿ ಒಂದು ಶವ ಬಿದ್ದಿದೆ, ಅದರ ಪಕ್ಕದಲ್ಲೇ ಒಂದು ಬೈಕ್ ಕೂಡ ನಿಂತಿದೆ, ಬೇಗ ಬನ್ನಿ ಸರ್ ಅಂತ
ಗಾಬರಿಯಿಂದ ಹೇಳ್ತಾನೆ. ಈ ವಿಷಯವನ್ನ ಅಲ್ಲೇ ಮರಳುಗಾಡಲ್ಲಿ ಸರ್ಚ್ ಆಪರೇಷನ್ ಮಾಡ್ತಾ ಇದ್ದ ಪೊಲೀಸರ ಟೀಮ್ಗೆ ತಿಳಿಸ್ತಾರೆ. ತಕ್ಷಣ ಪೊಲೀಸರು ಮತ್ತು ಅಸ್ಬಾಕ್ ಫ್ರೆಂಡ್ಸ್ ಹಾಗೂ ರೇಸ್ ಆಯೋಜಕರು ಆ ಕುರಿಗಾಯಿ ಹೇಳಿದ ಸ್ಪಾಟ್ಗೆ ಹೋಗ್ತಾರೆ. ಅದು ಮರಳುಗಾಡಿಗೆ ಹೊಂದಿಕೊಂಡಂತೆ ಇದ್ದ ಒಂದು ಕಚ್ಚಾ ರಸ್ತೆ. ಅಲ್ಲಿ ಒಂದು ಬೈಕ್ ನಿಂತಿತ್ತು. ಅದಕ್ಕೆ ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಲಾಗಿತ್ತು. ಹೆಲ್ಮೆಟ್ ಕೂಡ ಹ್ಯಾಂಡಲ್ನಲ್ಲಿ ಸಿಕ್ಕಿಸಲಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಶವ ಬಿದ್ದಿತ್ತು. ಮರಳು ಭೂಮಿಯಲ್ಲಿ ಶುಷ್ಕ ಗಾಳಿ ಮತ್ತು ಸೆಕೆ ಜಾಸ್ತಿ ಇದ್ದುದರಿಂದ ಆ ಶವ ಬೇಗ ಕೊಳೆಯೋಕ್ಕೂ ಸ್ಟಾರ್ಟ್ ಆಗಿತ್ತು. ಅದನ್ನ ನೋಡಿದ ಅಸ್ಬಾಕ್ ಫ್ರೆಂಡ್ಸ್ ನೀರಜ್ ಮತ್ತು ವಿಶ್ವಾಸ್ ಒಮ್ಮೆಲೆ ಜೋರಾಗಿ ಕಿರ್ಚ್ಕೋತಾರೆ. ಬಟ್ಟೆ ಮತ್ತು ದೇಹದ ಮೇಲಿದ್ದ ಕೆಲವೊಂದು ಮಾರ್ಕ್ಸ್ ನೋಡಿ ಆ ಶವ ನಮ್ಮ ಫ್ರೆಂಡ್ ಅಸ್ಬಾಕ್ನದ್ದೇ ಅಂತ ಗುರುತು ಹಿಡಿದು ಕಣ್ಣೀರು ಹಾಕ್ತಾರೆ. ಅವನ ಶವ ನೋಡಿದ ಎಲ್ಲರೂ ಶಾಕ್ ಅಲ್ಲಿದ್ರು. ಯಾಕಂದ್ರೆ ಆ ರೇಸ್ ನ ವಿನ್ನರ್ ಆಗ್ತಾನೆ ಅಂತ ಪ್ರೆಡಿಕ್ಟ್ ಮಾಡಿದ್ದ ಅಸ್ಬಾಕ್ ರೇಸ್ ಶುರುವಾಗೋ ಮುಂಚೆ ಟ್ರ್ಯಾಕ್ ಅಲ್ಲಿ ಶವವಾಗಿ ಮಲಗಿದ್ದ. ಪೊಲೀಸರು ಶವ ಪರಿಶೀಲನೆ ಮಾಡಿ ದೇಹವನ್ನ ಪಿಎಂಗೆ ಕಳಿಸ್ತಾರೆ. ಮಿಸ್ಸಿಂಗ್ ಕೇಸ್ ಅಸಹಜ ಸಾವು ಪ್ರಕರಣವಾಗಿ ಬದಲಾಗಿತ್ತು. ಪೊಲೀಸರು ಸೇರಿ ಅಲ್ಲಿದ್ದ ಎಲ್ಲರಿಗೂ ಶವ ನೋಡಿದಾಗ ಅನ್ಸಿದ್ದು ಒಂದೇ, ಬಹುಶಃ ಅಸ್ಬಾಕ್ ಅವತ್ತು ಪ್ರಾಕ್ಟೀಸ್ ರೇಸ್ ಮಾಡ್ತಾ ಇದ್ದ. ಅಸ್ಬಾಕ್ ದಾರಿ ತಪ್ಪಿರಬಹುದು, ಹಸಿವು ಮತ್ತು ಬಾಯಾರಿಕೆ ಡಿಹೈಡ್ರೇಷನ್ ನಿಂದಾಗಿ ನರಳಿ ಪ್ರಾಣ ಬಿಟ್ಟಿರಬಹುದು ಅಂತ. ಆದ್ರೆ ವಿಷಯ ಬೇರೆನೇ ಇತ್ತು. ಸತ್ಯ ಆ ಮರಳುಗಾಡಿನ ಮರಳಲ್ಲಿ ಅಲ್ಲೇ ಎಲ್ಲೋ ಹುದುಗಿತ್ತು. ಒಂದೇ ಒಂದು ಸಣ್ಣ ಗಾಳಿ ಆ ಸತ್ಯದ ದರ್ಶನ ಮಾಡಿಸೋದ್ರಲ್ಲಿತ್ತು. ಪೊಲೀಸರು ಅಕ್ಕಪಕ್ಕ ಎವಿಡೆನ್ಸ್ಗಾಗಿ ಹುಡುಕಾಡ್ತಾರೆ. ಬಟ್ ಮರಳುಗಾಡಾಗಿದ್ರಿಂದ ಅಲ್ಲಿ ಏನೂ ಸಿಗಲ್ಲ. ಬೈಕ್, ಹೆಲ್ಮೆಟ್ ಸೇರಿದಂತೆ ಅಲ್ಲಿ ಸಿಕ್ಕ ಕೆಲವು ವಸ್ತುಗಳನ್ನ ಸೀಸ್ ಮಾಡಿ ಹೊರಡ್ತಾರೆ. ಅಸ್ಬಾಕ್ ಹೆಂಡತಿ ಸುಮೇರಾ ಪರ್ವೇಜ್ಗೆ ಅಸ್ಬಾಕ್ ಶವ ಸಿಕ್ಕ ಬಗ್ಗೆ ಹೇಳ್ತಾರೆ. ಸುಮೇರಾಗೆ ಕಾಲ ಕೆಳಗಿನ ಭೂಮಿ ಕುಸ್ತಿತ್ತು. ಆಕಾಶವೇ ತಲೆ ಮೇಲೆ ಬಿದ್ದವಳಂತೆ ಕಿರ್ಚ್ತಾರೆ. ಎದೆ ಬಡ್ಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು 3 ಥಿಯರಿ ಸಿದ್ಧಪಡಿಸಿದ್ರು. ಮೊದಲನೆಯದ್ದು, ರೇಸ್ ಮಾಡ್ತಾ ಇದ್ದಾಗ ಅಸ್ಬಾಕ್ ದಾರಿ ತಪ್ಪಿರಬಹುದು. ನಂತರ ವಾಪಸ್ ಬರೋಕಾಗದೆ ಊಟ ನೀರು ಇಲ್ಲದೆ ನಿತ್ರಾಣನಾಗಿ ಸತ್ತಿರಬಹುದು. ಎರಡನೆಯದ್ದು, ರೇಸ್ ಮಾಡುವಾಗ ಮರಳುಗಾಡಲ್ಲಿ ಆಯ ತಪ್ಪಿ ಸ್ಕಿಡ್ ಆಗಿ ಬಿದ್ದಿರಬಹುದು. ಯಾವುದೋ ಬಲವಾದ ವಸ್ತುವಿಗೆ ದೇಹ ಬಡ್ದಿರಬೇಕು, ಅದರಿಂದ ಸಾವನ್ನಪ್ಪಿರಬಹುದು. ಮೂರನೇ ಥಿಯರಿ ಪ್ರಕಾರ ರೇಸ್ ಮಾಡೋ ನೆಪ ಒಡ್ಡಿ ಅವನ ಸ್ನೇಹಿತರೇ ಯಾರೋ ಅವನನ್ನ ಮರಳುಗಾಡಲ್ಲಿ ಕರ್ಕೊಂಡು ಹೋಗಿ ಸಾಯಿಸಿರಬಹುದು ಅಂತ. ಈ 2 ಆಯಾಮದಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ರು. ಮೊದಲಿಗೆ ಅಸ್ಬಾಕ್ ಜೊತೆಗೆ ಅವತ್ತು ಅಲ್ಲಿದ್ದ ಫ್ರೆಂಡ್ಸ್ನ ವಿಚಾರಣೆ ಮಾಡ್ತಾರೆ. ಸರ್, ಅಸ್ಬಾಕ್ ತುಂಬಾ ಒಳ್ಳೆ ಹುಡುಗ. ಅವನಿಗೆ ಬೈಕ್ ರೇಸಿಂಗ್ ಅಂದ್ರೆ ಪ್ರಾಣ. ನಾವೆಲ್ಲರೂ ಬೈಕ್ ರೇಸರ್ಸ್. ನಾವೆಲ್ಲ ಅವನ ಸ್ನೇಹಿತರು. ಇನ್ಫ್ಯಾಕ್ಟ್ ಅವನೇ ನಮಗೆ ಈ ರೇಸ್ಗೆ ಕರ್ಕೊಂಡು ಬಂದಿದ್ದು ಸರ್. ಆದ್ರೆ ಈಗ ನೋಡಿದ್ರೆ ಅವನೇ ಇಲ್ವಲ್ಲ ಸರ್, ನಮ್ಮನ್ನ ಅನಾಥರನ್ನಾಗಿ ಮಾಡ್ಬಿಟ್ಟ ಸರ್ ಅಂತ ಗೋಳಾಡ್ತಾರೆ. ಸುಮೇರಾ ಕೂಡ ತನ್ನ ಚಿಕ್ಕಪ್ಪ ಮತ್ತು ಸೋದರ ಮಾವನನ್ನ ಕರ್ಕೊಂಡು ಬೆಂಗಳೂರಿಂದ ಜೈಸಲ್ಮೇರ್ನ ಶಾಹಗಢ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಪೊಲೀಸರು ಸುಮೇರಾಳನ್ನ ಕೂರಿಸಿಕೊಂಡು ಕೆಲವು ಬೇಸಿಕ್ ಪ್ರಶ್ನೆ ಕೇಳ್ತಾರೆ. ಅಸ್ಬಾಕ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇತ್ತಾ? ಇಲ್ಲಿಗೆ ಬರುವಾಗ ಅವನ ಮಾತಲ್ಲಿ ಏನಾದ್ರೂ ಅನ್ಯೂಶುವಲ್ ಅನ್ಸೋ ಥರ ಇತ್ತಾ? ಅವನ ಸ್ನೇಹಿತರು ಹೇಗೆ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಸುಮೇರಾ, ಸರ್, ಅಸ್ಬಾಕ್ ತುಂಬಾ ಒಳ್ಳೆ ಮನುಷ್ಯ ಸರ್. ಅವನು ತುಂಬಾ ಹೆಲ್ದಿ ಆಗಿದ್ದ. ಇಲ್ಲಿಗೆ ಬರುವಾಗ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ. ಅವನ ಫ್ರೆಂಡ್ಸ್ ಕೂಡ ತುಂಬಾ ಒಳ್ಳೆಯವರು. ಅಸ್ಬಾಕ್ಗೆ ಯಾರ ಜೊತೆನೂ ದುಶ್ಮನಿ ಇರಲಿಲ್ಲ. ಅವರು ತುಂಬಾ ಸಿಂಪಲ್ ವ್ಯಕ್ತಿ ಅಂತ ಹೇಳ್ತಾ ಅಳ್ತಾಳೆ. ಪೊಲೀಸರು ಎಲ್ಲರ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡ್ತಾರೆ. ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ಅಸ್ಬಾಕ್ನ ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನು ಮೂಳೆ ಮತ್ತು ಸರ್ವೈಕಲ್ ಸ್ಪೈನ್ ಅಂದ್ರೆ ಕತ್ತಿನ ಮೂಳೆ ಮುರಿದು ಹೋಗಿದೆ ಅಂತ ಬರೆಯಲಾಗಿತ್ತು. ಅದ್ಬಿಟ್ರೆ ಶರೀರದಲ್ಲಿ ಬೇರೆ ಯಾವುದೇ ಗಾಯಗಳಿಲ್ಲ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಅಲ್ಲದೆ ಹೊಟ್ಟೆಯಲ್ಲಿ ಅರ್ಧ ಜೀರ್ಣವಾದ ಆಹಾರ ಕೂಡ ಇತ್ತು ಎನ್ನಲಾಗಿತ್ತು. ರಿಪೋರ್ಟ್ ಓದಿದ ಪೊಲೀಸರಿಗೆ ತಾವು ರೆಡಿ ಮಾಡಿಕೊಂಡಿದ್ದ ಮೊದಲ ಮತ್ತು ಎರಡನೇ ಥಿಯರಿ ಸರಿ ಅನಿಸಿತ್ತು. ಅಂದ್ರೆ ಆವತ್ತು ಬೈಕ್ ರೇಸ್ ಪ್ರಾಕ್ಟೀಸ್ ಮಾಡುವಾಗ ಸ್ಕಿಡ್ ಆಗಿ ಬಿದ್ದು ಮೂಳೆ ಮುರಿದಿರಬಹುದು. ಬಿಸಿಲು ಕೂಡ ತುಂಬಾ ಇದ್ದಿದ್ರಿಂದ ಹಸಿವು, ಬಾಯಾರಿಕೆ, ಡಿಹೈಡ್ರೇಷನ್ ನಿಂದ ಸತ್ತಿರಬಹುದು ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ. ಇದೊಂದು ಆಕ್ಸಿಡೆಂಟ್ ಕೇಸ್ ಆಗಿದ್ದು ಇಲ್ಲಿ ಯಾವುದೇ ಫೌಲ್ ಪ್ಲೇ ನಡೆದಿಲ್ಲ ಅಂತ ಪೊಲೀಸರು ರಿಪೋರ್ಟ್ ರೆಡಿ ಮಾಡ್ತಾರೆ. ಫಾರ್ಮ್ಯಾಲಿಟೀಸ್ ಮುಗಿಸಿ ಗಂಡನ ಶವವನ್ನ ಸುಮೇರಾಗೆ ಹಸ್ತಾಂತರಿಸ್ತಾರೆ. ಶವ ಆಲ್ರೆಡಿ ಕೊಳೆಯೋಕೆ ಸ್ಟಾರ್ಟ್ ಆಗಿದ್ರಿಂದ ದೇಹವನ್ನ ಕೇರಳಕ್ಕೆ ತಗೊಂಡು ಹೋಗೋದು ಬೇಡ ಅಂತ ತೀರ್ಮಾನಿಸ್ತಾರೆ. ಸುಮೇರಾ ಅವರ ಚಿಕ್ಕಪ್ಪ, ಸೋದರ ಮಾವ ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ಇಲ್ಲೇ ಅಂತ್ಯಕ್ರಿಯೆ ಮಾಡೋಣ ಅಂತ ಮಾತಾಡ್ಕೋತಾರೆ. ಅದರಂತೆ ಜೈಸಲ್ಮೇರ್ನ ಒಂದು ಸ್ಮಶಾನದಲ್ಲಿ ದೇಹವನ್ನ ದಫನ್ ಮಾಡಿಬಿಡ್ತಾರೆ. ನಂತರ ಎಲ್ಲರೂ ಬೆಂಗಳೂರಿಗೆ ರಿಟರ್ನ್ ಬಂದ್ಬಿಡ್ತಾರೆ. ಹೀಗೆ 2 ವರ್ಷ ಕಳೆಯುತ್ತೆ. ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿ ಆಗಿದ್ರು. ಅಸ್ಬಾಕ್ನ ಫೈಲ್ ಪೊಲೀಸ್ ಸ್ಟೇಷನ್ನಲ್ಲಿ ಧೂಳು ತಿಂತಿತ್ತು. ಇನ್ನೂ ಕೇಸ್ ಕ್ಲೋಸ್ ಮಾಡಿರಲಿಲ್ಲ.
2018 ಕಳೆದು 2020 ಬಂದಿತ್ತು. ಈ ಫೈಲ್ ಒಬ್ಬ ಪೊಲೀಸ್ ಆಫೀಸರ್ ಕಣ್ಣಿಗೆ ಬೀಳುತ್ತೆ. ಸರಿ, ಕೇಸ್ನ ಕ್ಲೋಸರ್ ರಿಪೋರ್ಟ್ ಫೈಲ್ ಮಾಡೋಣ ಅಂತ ರೆಡಿ ಮಾಡಿ ಸೈನ್ಗಾಗಿ SP ಹತ್ರ ತಂದಿದ್ರು. ಇದೇ ಫೈಲ್ನ SP ಅಜಯ್ ಸಿಂಗ್ ಅವರು ಸ್ಟಡಿ ಮಾಡಿದ್ದು. ಇದನ್ನ ಓದಿ ಅವರ ಮೈಂಡಲ್ಲಿ ಡೌಟ್ ಬಂದಿದ್ದು. ಪೊಲೀಸರು ತಮ್ಮ ರಿಪೋರ್ಟ್ನಲ್ಲಿ ಶವ ಮರುಭೂಮಿಯಲ್ಲಿ ಸಿಕ್ಕಿತ್ತು. ಅವನು ಸ್ಕಿಡ್ ಆಗಿ ಬಿದ್ದಿದ್ರಿಂದ ಬೆನ್ನು ಮತ್ತು ಕತ್ತಿನ ಮೂಳೆ ಮುರಿದಿತ್ತು ಮತ್ತು ಹಸಿವು ಹಾಗೂ ಡಿಹೈಡ್ರೇಷನ್ ಆಗಿ ಅವನು ಸತ್ತೋದ ಅಂತ ಬರೆದಿದ್ರು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅಸ್ಬಾಕ್ನ ಹೊಟ್ಟೆಯಲ್ಲಿ ಸೆಮಿ ಡೈಜೆಸ್ಟ್ ಊಟ ಇತ್ತು ಅಂತ ಹೇಳಲಾಗಿತ್ತು. ಅಂದರೆ ಸಾಯೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಅವನು ಊಟ ಮಾಡಿದ್ದ. ಅಂದರೆ ಅವನು ಹಸಿವಿನಿಂದ ಸತ್ತಿಲ್ಲ. ಆ್ಯಂಡ್ ಬಾಯಾರಿಕೆಯಿಂದ ಇಷ್ಟು ಬೇಗ ಸಾಯೋಕೆ ಸಾಧ್ಯನಾ ಅನ್ನೋ ಗುಮಾನಿ SP ಅಜಯ್ ಅವರಿಗೆ ಬಂದಿತ್ತು. ಎಕ್ಸ್ಪರ್ಟ್ ಜೊತೆಗೆ ಮಾತಾಡಿ ತಮ್ಮ ಅನುಮಾನ ಕ್ಲಿಯರ್ ಮಾಡ್ಕೋತಾರೆ. ಅಲ್ಲಿಗೆ ಹಸಿವಿನಿಂದ ಸತ್ತಿದ್ದಾನೆ ಅನ್ನೋ ಪೊಲೀಸರ ಥಿಯರಿ ಇಲ್ಲಿ ಫೇಲ್ ಆಗಿತ್ತು. SP ಅಜಯ್ ಅವರಿಗೆ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಡೌಟ್ ಬಂದಿತ್ತು. ಅದು ಗಾಡಿ ಮತ್ತು ಹೆಲ್ಮೆಟ್ ಸಿಕ್ಕ ಸ್ಥಿತಿ ಬಗ್ಗೆ. PM ರಿಪೋರ್ಟ್ನಲ್ಲಿ ಅಸ್ಬಾಕ್ನ ಬೆನ್ನು ಮತ್ತು ಕುತ್ತಿಗೆಯ ಮೂಳೆ ಮುರಿದಿತ್ತು ಅಂತ ಹೇಳಲಾಗಿತ್ತು. ಈ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಕೈಕಾಲು ಅಲ್ಲಾಡಿಸೋಕೂ ಆಗಲ್ಲ. ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಆ ವ್ಯಕ್ತಿ ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಈಗಿದ್ದ ಪ್ರಶ್ನೆ ಅಂದರೆ ಇಷ್ಟೊಂದು ಭೀಕರ ಅಪಘಾತ ಆದರೂ ದೇಹದ ಬೇರೆ ಯಾವುದೇ ಭಾಗಕ್ಕೆ ಯಾಕೆ ಗಾಯಗಳಾಗಿಲ್ಲ ಅನ್ನೋದು. ಜೊತೆಗೆ ಬೈಕ್ನಿಂದ ಸ್ಕಿಡ್ ಆಗಿ ಬಿದ್ದ ಅಸ್ಬಾಕ್ ಗಾಡಿ ನಿಲ್ಲಿಸಿ ಹ್ಯಾಂಡಲ್ಗೆ ಹೆಲ್ಮೆಟ್ ಸಿಕ್ಕಿಸೋಕೆ ಹೇಗೆ ಸಾಧ್ಯ? ಅಂದರೆ ಆ ಸಮಯದಲ್ಲಿ ಅಲ್ಲಿ ಬೇರೆ ಯಾರೋ ವ್ಯಕ್ತಿ ಇದ್ದಿರಬಹುದಾ? ಅಥವಾ ಅಸ್ಬಾಕ್ ಸತ್ತ ಮೇಲೆ ಅಲ್ಲಿಗೆ ಯಾರೋ ಬಂದಿರಬೇಕು, ಅವನ ಬೈಕ್ ಎತ್ತಿ ನಿಲ್ಲಿಸಿ ಹ್ಯಾಂಡಲ್ಗೆ ಹೆಲ್ಮೆಟ್ ಸಿಕ್ಕಿಸಿರಬಹುದಾ? ಈ ಪ್ರಶ್ನೆಗಳು ಈಗ SP ಅಜಯ್ ಅವರ ತಲೆಗೆ ಹೊಕ್ಕಿದ್ವು. ಎಂಥ ವಿಪರ್ಯಾಸ ಅಂದರೆ ಈ ಪ್ರಶ್ನೆಗಳು ತನಿಖಾಧಿಕಾರಿಗೆ ಯಾಕೆ ಬರಲಿಲ್ಲ? ಆಕ್ಸಿಡೆಂಟ್ ಆಗಿ ಬೈಕ್ ಬಿದ್ದಿದ್ರೆ ಬೈಕ್ ಸ್ವಲ್ಪ ಆದರೂ ಡ್ಯಾಮೇಜ್ ಆಗಿರಬೇಕಿತ್ತು. ಆದರೆ ಬೈಕ್ ಸಿಕ್ಕ ಫೋಟೋಸ್ ನೋಡಿದರೆ ಗಾಡಿ ಸ್ವಲ್ಪನೂ ಡೆಂಟ್ ಆಗಿರಲಿಲ್ಲ, ಒಂಚೂರು ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ. ಅಲ್ಲದೆ ರಸ್ತೆಯಲ್ಲೂ ಆಕ್ಸಿಡೆಂಟ್ ಆಗಿರೋ ಕುರುಹು ಇರಲಿಲ್ಲ. ಸಾವಿಗೆ ಕಾರಣ ಕತ್ತಿನ ಮೂಳೆ ಮುರಿತ ಮತ್ತು ಬೆನ್ನು ಮೂಳೆ ಮುರಿತ ಅಂತ ಹೇಳಲಾಗಿತ್ತು. ಹಾಗಾದರೆ ಮೂಳೆಗಳು ಹೇಗೆ ಮುರಿದ್ವು? ಇದು ಅಜಯ್ ಅವರಿಗೆ ಅರ್ಥವಾಗ್ತಾ ಇರಲಿಲ್ಲ. ಹೀಗಾಗಿ SP ಅಜಯ್ ಅವರು ಆ ಕ್ಲೋಸರ್ ರಿಪೋರ್ಟ್ಗೆ ಸೈನ್ ಮಾಡಲ್ಲ. ಇದ್ಯಾಕೋ ಸಿಂಪಲ್ ಆಕ್ಸಿಡೆಂಟ್ ಕೇಸ್ ತರ ನನಗೆ ಅನ್ನಿಸ್ತಾ ಇಲ್ಲ. ಮತ್ತೊಮ್ಮೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟ್ ರೆಡಿ ಮಾಡಿ ಅಂತ ತಾಕೀತು ಮಾಡ್ತಾರೆ. DSP ಭವಾನಿ ಸಿಂಗ್ ನೇತೃತ್ವದಲ್ಲಿ ಪೊಲೀಸರ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ. ಇಲ್ಲಿಂದ ಅಸ್ಬಾಕ್ನ ಅಸಹಜ ಸಾವಿನ ತನಿಖೆ ಮತ್ತೆ ಆರಂಭವಾಗುತ್ತೆ. ಎಲ್ಲವನ್ನ ಸ್ಕ್ರಾಚ್ನಿಂದ ಆರಂಭಿಸ್ತಾರೆ. ಅಸ್ಬಾಕ್ ಜೈಸಲ್ಮೇರ್ಗೆ ಬಂದಾಗ ಆಗಸ್ಟ್ 15, 16, 17 ಮತ್ತು 18ನೇ ತಾರೀಖಿನವರೆಗೆ ಏನೇನು ಮಾಡ್ದ? ಅವನ ಫ್ರೆಂಡ್ಸ್ ಎಲ್ಲಿದ್ರು? ಎಲ್ಲರ ಲೊಕೇಶನ್ ಎಲ್ಲಿತ್ತು? ಅಸ್ಬಾಕ್ ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡಿದ್ದ? ಎಲ್ಲ ಡೀಟೇಲ್ಸ್ ತೆಗಿತಾರೆ. ಅವತ್ತು ಅಸ್ಬಾಕ್ ಹೆಂಡತಿ ಕೂಡ ಮರಳುಗಾಡಿನ ಬಿಸಿಲಲ್ಲಿ ಆಕ್ಸಿಡೆಂಟ್ ಆಗಿ ಹಸಿವು ಬಾಯಾರಿಕೆಯಿಂದನೇ ಅಸ್ಬಾಕ್ ಸತ್ತಿರಬಹುದು ಅಂತ ಯಾಕೆ ಸ್ಟೇಟ್ಮೆಂಟ್ ಕೊಟ್ಲು? ಇದುವರೆಗೂ ಯಾರು ಯಾಕೆ ಅಸ್ಬಾಕ್ ಕೇಸ್ ಬಗ್ಗೆ ಫಾಲೋ ಅಪ್ ಮಾಡಿಲ್ಲ? ಇದೆಲ್ಲದರ ಬಗ್ಗೆಯೂ ಪರಿಶೀಲನೆ ಆರಂಭಿಸ್ತಾರೆ. ಪೊಲೀಸರು ಅಸ್ಬಾಕ್ನ ಫ್ರೆಂಡ್ಸ್, ಹೆಂಡತಿ ಮತ್ತು ರಿಲೇಟಿವ್ ಫೋನ್ ನಂಬರ್ ಸರ್ವಲೈನ್ಸ್ಗೆ ಹಾಕ್ತಾರೆ. ಅಸ್ಬಾಕ್ ಬೆಂಗಳೂರಲ್ಲಿ ಹೆಂಡತಿ ಮಗಳ ಜೊತೆ ಇರ್ತಿದ್ದ. ಅಸ್ಬಾಕ್ನ ಫ್ಯಾಮಿಲಿ ಕೇರಳದಲ್ಲಿ ಇರ್ತಿದ್ರು. ಅಸ್ಬಾಕ್ಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರು ಅರ್ಷದ್. ಅರ್ಷದ್ಗೆ ಜೈಸಲ್ಮೇರ್ ಪೊಲೀಸರು ಕಾಲ್ ಮಾಡ್ತಾರೆ. ಇಲ್ಲಿಂದ ಅಸ್ಬಾಕ್ ಕೇಸ್ನ ಒಂದು ಹೊಸ ಆಯಾಮ ತೆರೆದುಕೊಂಡಿತ್ತು. ಸರ್, ನನ್ನ ಅಣ್ಣನ ಸಾವು ಆಕ್ಸಿಡೆಂಟ್ ಡೆತ್ ಅಲ್ಲ ಸರ್, ಇದೊಂದು ಕೊಲೆ ಅಂತಾನೆ. ಅರ್ಷದ್ ಮಾತು ಕೇಳಿ ಜೈಸಲ್ಮೇರ್ ಪೊಲೀಸರು ಶಾಕ್ ಆಗಿದ್ರು. ಎಲ್ಲ ಡೀಟೇಲ್ ಆಗಿ ಹೇಳಿ ಅಂತಾರೆ. ಇಲ್ಲಿಂದ ಅರ್ಷದ್ ಒಂದು ಹೇಟ್ರೇಡ್ ಮತ್ತು ಬಿಟ್ರೇಯಲ್ ಸ್ಟೋರಿ ರಿವೀಲ್ ಮಾಡ್ತಾನೆ. ಸರ್, ನನ್ನ ಅಣ್ಣ ಅಸ್ಬಾಕ್ ಭಾರತದ ಟಾಪ್ 10 ಬೈಕ್ ರೇಸರ್ಗಳಲ್ಲಿ ಒಬ್ಬನಾಗಿದ್ದ. ಅವನು UAEನಲ್ಲಿ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬ ಸಂಬಳ ಇತ್ತು. ಆದರೆ ಅಲ್ಲಿದ್ರೆ ತನ್ನ ಪ್ಯಾಷನ್ ಕಂಟಿನ್ಯೂ ಮಾಡೋಕೆ ಆಗಲ್ಲ ಅಂತ ಕೆಲಸ ಬಿಟ್ಟು ಭಾರತಕ್ಕೆ ರಿಟರ್ನ್ ಬಂದ್ಬಿಟ್ಟ. ಇಲ್ಲಿ ಬೆಂಗಳೂರಲ್ಲಿ ಒಂದು IT ಕಂಪನಿಯಲ್ಲಿ ಒಳ್ಳೆ ಕೆಲಸ ಸಿಕ್ತು. ಆಗಲೇ ಅವನಿಗೆ ಸುಮೇರಾ ಪರ್ವೇಜ್ ಅನ್ನೋ ಹುಡುಗಿಯ ಪರಿಚಯ ಆಯಿತು. ಸುಮೇರಾಗೂ ಬೈಕ್ ಕ್ರೇಜ್ ಇತ್ತು. ಇದರಿಂದಾಗಿ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಆಯಿತು. ನಂತರ ಇಬ್ಬರಿಗೂ ಲವ್ ಆಯಿತು ಸರ್. ಆದರೆ ನಮ್ಮ ಮನೆಯಲ್ಲಿ ಯಾರಿಗೂ ಈ ಸಂಬಂಧ ಇಷ್ಟ ಇರಲಿಲ್ಲ. ಅದಕ್ಕೆ ಮದುವೆ ಬೇಡ ಅಂದಿದ್ವಿ. ಆದರೂ ಅಸ್ಬಾಕ್ ಕೇಳಲಿಲ್ಲ. 2012ರಲ್ಲಿ ಸುಮೇರಾಳನ್ನ ಮದುವೆಯಾದ ಸರ್ ಅಂತಾನೆ. 2013ರಲ್ಲಿ ಸುಮೇರಾ ಪ್ರೆಗ್ನೆಂಟ್ ಆದ್ಲು. ಆದರೆ ಸುಮೇರಾಗೆ ಮಗು ಬೇಡವಾಗಿತ್ತು. ಮಗು ಆದರೆ ನನ್ನ ಫಿಗರ್ ಹಾಳಾಗುತ್ತೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಅದಕ್ಕೆ ಅಬೋಷನ್ ಮಾಡಿಸ್ಕೋತೀನಿ ಅಂತ ಮನೆಯಲ್ಲಿ ರಂಪ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ತುಂಬ ಜಗಳ ಆಗ್ತಿತ್ತು. ಈ ನಡುವೆ ಅವರಿಗೆ ಒಂದು ಮಗು ಆಯಿತು. ಸುಮೇರಾ ಮಗುವನ್ನು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಅಣ್ಣನೇ ಜಾಸ್ತಿ ಮಗುವನ್ನು ನೋಡ್ಕೋತಾ ಇದ್ದ ಸರ್ ಅಂತ ಅರ್ಷದ್ ಹೇಳ್ತಾನೆ.
ಆದರೆ ಮದುವೆ ಆದಮೇಲೆ ಅಸ್ಬಾಗ್ಗೆ ಸುಮೇರಾ ಬಗ್ಗೆ ಕೆಲವೊಂದು ವಿಷಯ ಗೊತ್ತಾಗಿತ್ತು. ಸುಮೇರಾ ಅವನಿಗಿಂತ ಏಜಲ್ಲಿ ದೊಡ್ಡವಳಾಗಿದ್ಲು. ಅದು ಅಲ್ಲದೆ ಅವಳಿಗೆ ಆಲ್ರೆಡಿ ಮದುವೆಯಾಗಿ ಡಿವೋರ್ಸ್ ಆಗಿದ್ದ ವಿಷಯ ಕೂಡ ಅಸ್ಬಾಗ್ಗೆ ಮದುವೆ ನಂತರ ಗೊತ್ತಾಗಿತ್ತು. ಅಲ್ಲಿಂದಲೇ ಇಬ್ಬರ ಮಧ್ಯೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಸರ್ ಅಂತಾನೆ. ಇನ್ನೇನು ಮದುವೆ ಆಗೋಗಿದೆ, ಮಗುನೂ ಆಗಿದೆ, ಹೇಗೋ ನಿಭಾಯಿಸ್ಕೊಂಡು ಹೋಗೋಣ ಅಂತ ಅಣ್ಣ ಅವಳನ್ನು ಎಕ್ಸೆಪ್ಟ್ ಮಾಡ್ಕೊಂಡ ಸರ್. ಅವನಿಗೆ ಮೋಟಾರ್ ಬೈಕ್ಸ್ ತುಂಬ ಇಷ್ಟ. ಅವನಿಗೆ ಖುಷಿಯಾದರೂ ಬೇಜಾರಾದರೂ ಸುಮ್ಮನೆ ತನ್ನ ರೇಸಿಂಗ್ ಬೈಕ್ ತಗೊಂಡು ಎಲ್ಲಿಗಾದರೂ ಹೋಗ್ಬಿಡ್ತಾ ಇದ್ದ. ಇಬ್ರು ಮತ್ತೆ ಮೊದಲಿನಂತೆ ಇರೋಣ, ಜಗಳ ಮಾಡೋದು ಬೇಡ, ಎಲ್ಲ ಮರೆತು ಒಂದಾಗಿ ಖುಷಿಯಾಗಿರೋಣ ಅಂತ ತುಂಬ ಇಷ್ಟಪಟ್ಟಿದ್ದ. ಸುಮೇರಾ ಮತ್ತು ಅಸ್ಬಾಕ್ ಬ್ಯಾಂಗ್ಳೂರಿನಿಂದ ಲಡ್ಡಾಖ್ಗೆ ಬೈಕ್ನಲ್ಲಿ ಹೋಗಿ ಬಂದಿದ್ರು. ಅವನು ಹೆಂಡತಿಯನ್ನ ತುಂಬ ಪ್ರೀತಿಸ್ತಿದ್ದ. ಆದರೆ ಸುಮೇರಾ ಅವನ ಜೊತೆ ತುಂಬ ಜಗಳ ಮಾಡ್ತಿದ್ಲು ಸರ್ ಅಂತಾನೆ. ಒಮ್ಮೆ ಏನೋ ಕಾರಣಕ್ಕೆ ಅವಳ ಮೊಬೈಲ್ ತಗೊಂಡಿದ್ದ. ಈ ವೇಳೆ ಅವಳು ಯಾರ ಜೊತೆಗೋ ಚಾಟ್ ಮತ್ತು ಕಾಲ್ ಮಾಡ್ತಾ ಇರೋದು ಅವನಿಗೆ ಗೊತ್ತಾಗಿತ್ತು. ಸುಮೇರಾಗೆ ನೀರಜ್ ಅನ್ನೋನ ಜೊತೆ ಅಫೇರ್ ಇರೋದು ಗೊತ್ತಾಗಿತ್ತು. ಆ ಅಫೇರ್ ನಿನ್ನೆ ಮೊನ್ನೆ ಅದಲ್ಲ, ಬದಲಾಗಿ ಮದುವೆಗಿಂತ ಮುಂಚೆಯಿಂದಾನೂ ಇತ್ತು ಸರ್. ಈ ಬಗ್ಗೆ ಸುಮೇರಾಗೆ ಕೇಳಿದಾಗ ಅವಳು ತುಂಬ ಜಗಳ ಮಾಡಿದ್ಲು. ಸುಮೇರಾ ಎಷ್ಟು ಡೇಂಜರಸ್ ಹೆಣ್ಣು ಅಂದರೆ ಯಾರೋ ಗೂಂಡಾಗಳಿಗೆ ಸುಪಾರಿ ಕೊಟ್ಟು ಅಣ್ಣನಿಗೆ ಹೊಡ್ಸೋಕು ಟ್ರೈ ಮಾಡಿದ್ಲು ಸರ್ ಅಂತ ಅರ್ಷದ್ ಪೊಲೀಸರಿಗೆ ಹೇಳ್ತಾನೆ. 2018 ಆಗಸ್ಟ್ನಲ್ಲಿ ಸುಮೇರಾ ನನಗೆ ಫೋನ್ ಮಾಡಿ ಅಸ್ಬಾಗ್ಗೆ ರೋಡ್ ಆಕ್ಸಿಡೆಂಟ್ ಆಗೋಯ್ತು, ಅವನು ಹಸಿವು ಮತ್ತು ಡಿಹೈಡ್ರೇಷನಿಂದ ಸತ್ತೋದ ಅಂತ ಹೇಳಿದ್ಲು ಸರ್. ನಾನು, ನನ್ನ ಚಿಕ್ಕಪ್ಪ ಮತ್ತು ಸೋದರ ಮಾವ ಮೂವರು ಹೋಗಿ ಅಸ್ಬಾಕ್ ನನ್ನ ಜೈಸಲ್ಮೇರ್ನಲ್ಲೇ ದಫನ್ ಮಾಡಿದ್ವಿ ಅಂದ್ಲು. ಈ ಸುಮೇರಾ ಮತ್ತು ನೀರಜ್ ಇಬ್ರು ಸೇರ್ಕೊಂಡು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರಬಹುದು ಸರ್ ಅಂತ ಅರ್ಷದ್ ಹೇಳ್ತಾನೆ. ಮತ್ತೆ ನೀವ್ಯಾಕೆ ನಮ್ಮ ಹತ್ರ ಬರಲಿಲ್ಲ, ಆಗಲೇ ಈ ಬಗ್ಗೆ ಆಕ್ಷೇಪ ಯಾಕೆ ಮಾಡಲಿಲ್ಲ ಅಂತ ಪೊಲೀಸರು ಕೇಳ್ತಾರೆ. ಸರ್, ನಾವು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿದ್ವಿ, ಆದರೆ ಯಾರೂ ನಮ್ಮ ಮಾತನ್ನ ಕೇಳಲಿಲ್ಲ. ಅಟ್ಲೀಸ್ಟ್ ನೀವಾದರೂ ಸರಿಯಾಗಿ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಗೋಳಾಡ್ತಾನೆ. ಹಾಗಾದ್ರೆ ಅಸ್ಬಾಕ್ನದ್ದು ಆಕ್ಸಿಡೆಂಟ್ ಡೆತ್ ಅಲ್ವಾ, ಕೊಲೆನಾ? ಈಗ ಪೊಲೀಸರ ಮುಂದೆ ಇಬ್ಬರು ಆರೋಪಿಗಳಿದ್ರು. ಹಾಗಾದ್ರೆ ಇವರಿಬ್ಬರೇ ಕೊಲೆ ಮಾಡಿಸಿದ್ರಾ ಅಥವಾ ಇನ್ನೂ ಕೆಲವರು ಇದರಲ್ಲಿ ಶಾಮೀಲಾಗಿದ್ದಾರಾ? ಈ ನಡುವೆ ಅಸ್ಬಾಕ್ ಅಕೌಂಟ್ನಿಂದ 1 ಕೋಟಿ ರೂಪಾಯಿ ವಿಡ್ರಾ ಮಾಡಿರೋದು ಗೊತ್ತಾಗಿತ್ತು. ಹಾಗಾದ್ರೆ ಆ ಹಣ ಡ್ರಾ ಮಾಡಿದ್ಯಾರು? ಅವತ್ತು 16 ಆಗಸ್ಟ್ 2018ಕ್ಕೆ ಅಸ್ಬಾಕ್ ಮತ್ತು ಸಂಜಯ್ ಕುಮಾರ್, ವಿಶ್ವಾಸ್, ಅಬ್ದುಲ್ ಸಾಬಿಕ್, ನೀರಜ್ ಒಟ್ಟು 5 ಜನ ಟ್ರ್ಯಾಕ್ ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಹೋಗಿದ್ರು. ಇವರ ಜೊತೆಗೆ ಇಬ್ಬರು ಫಾರಿನರ್ಸ್ ಆರೋನ್ ಮತ್ತು ಬೆನ್ಜಿ ಕೂಡ ಇದ್ರು. ಆದರೆ ಅವರಿಬ್ಬರು ಬೇರೆ ಟ್ರ್ಯಾಕ್ ಹೋಗಿದ್ರು. ಹಾಗೆ ಮತ್ತಿಬ್ಬರು ಫ್ರೆಂಡ್ಸ್ ಕೂಡ ಬೇರೆ ಟ್ರ್ಯಾಕ್ ತಗೊಂಡಿದ್ರು. ಆದರೆ ಸ್ವಲ್ಪ ಹೊತ್ತಿನ ನಂತರ ಅಸ್ಬಾಕ್ ಸೇರಿದಂತೆ ಸಂಜಯ್ ಮತ್ತು ವಿಶ್ವಾಸ್ ಮೂವರ ಮೊಬೈಲ್ ಲೊಕೇಶನ್ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ಸ್ಟಾಪ್ ಆಗಿತ್ತು. ಸಾದಿಕ್ ಮತ್ತು ನೀರಜ್ ಇಬ್ಬರ ಲೊಕೇಶನ್ ವಾಪಸ್ ಕ್ಯಾಂಪ್ಗೆ ಬಂದಿರೋದು ಲೊಕೇಶನ್ ಕ್ಲಿಯರ್ ಆಗಿತ್ತು. ಪೊಲೀಸರು ಗೂಗಲ್ ಅರ್ತ್ ಬಳಸಿ ಅಸ್ಬಾಕ್ ಬೈಕಲ್ಲಿ ಎಲ್ಲೆಲ್ಲಿ ಹೋಗಿದ್ದ ಅಂತ ಚೆಕ್ ಮಾಡ್ತಾರೆ. ಸಂಜಯ್ ಮತ್ತು ವಿಶ್ವಾಸ್ ನೀಡಿದ ಸ್ಟೇಟ್ಮೆಂಟ್ಗೂ ಮ್ಯಾಪ್ನಲ್ಲಿ ಕಂಡು ಬಂದ ರೋಡ್ಗೂ ಹೋಲಿಕೆ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಪೊಲೀಸರು ಸುಮೇರಾಳ ಸಿಡಿಆರ್ ತೆಗೆಸ್ತಾರೆ. ಸುಮೇರಾ ನೀರಜ್ ಅನ್ನೋ ಹುಡುಗನ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದದ್ದು ಗೊತ್ತಾಗುತ್ತೆ. ಸಂಜಯ್, ವಿಶ್ವಾಸ್ ಮತ್ತು ಸುಮೇರಾಗೆ ವಿಚಾರಣೆಗೆ ಜೈಸಲ್ಮೇರ್ಗೆ ಬನ್ನಿ ಅಂತ ನೋಟಿಸ್ ಕಳಿಸ್ತಾರೆ. ಆದರೆ ಯಾರೂ ವಿಚಾರಣೆಗೆ ಬರೋದೇ ಇಲ್ಲ. ಅರ್ಷದ್ ಮತ್ತು ಅಸ್ಬಾಕ್ ಅಮ್ಮ ಸುಮೇರಾ, ಸಂಜಯ್ ಮತ್ತು ವಿಶ್ವಾಸ್ ವಿರುದ್ಧ ಕೊಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಜೈಸಲ್ಮೇರ್ ಪೊಲೀಸರ ಒಂದು ಟೀಮ್ ಬ್ಯಾಂಗ್ಳೂರ್ಗೆ ಬರುತ್ತೆ. ನಮ್ಮ ಕರ್ನಾಟಕದ ಪೊಲೀಸರ ಸಹಾಯದಿಂದ ಸಂಜಯ್ ಮತ್ತು ವಿಶ್ವಾಸ್ನನ್ನ ಅರೆಸ್ಟ್ ಮಾಡ್ತಾರೆ. ಸುಮೇರಾ ಮತ್ತು ಅಸ್ಬಾಕ್ನ ಉಳಿದ 3 ಫ್ರೆಂಡ್ಸ್ ಎಸ್ಕೇಪ್ ಆಗಿಬಿಡ್ತಾರೆ. ಸಂಜಯ್ ಕುಮಾರ್ ಮತ್ತು ವಿಶ್ವಾಸ್ನ ರುಬ್ಬೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ನಮಗೇನು ಗೊತ್ತಿಲ್ಲ ಸರ್, ಅವರು ನಮ್ಮ ಫ್ರೆಂಡ್, ನಾವ್ಯಾಕೆ ಅವನ್ನ ಕೊಲೆ ಮಾಡ್ತೀವಿ ಅಂತ ನಾಟಕ ಆಡ್ತಾರೆ. ಆಮೇಲೆ ಪೊಲೀಸರ ಲಾಠಿ ಬ್ಯಾಕ್ ಮೇಲೆ ಆಟೋಗ್ರಾಫ್ ಕೊಟ್ಟ ಕೂಡಲೇ ಎಲ್ಲ ವಿಷಯ ಬಾಯ್ಬಿಟ್ಟಿದ್ರು. ಇಲ್ಲಿಂದ ಒಂದು ಭಯಾನಕ ಸತ್ಯ ತೆರೆದುಕೊಂಡಿತ್ತು. ಸರ್, ಇದೆಲ್ಲ ಮಾಡಿಸಿದ್ದು ಅಸ್ಬಾಕ್ ಹೆಂಡತಿ ಸುಮೇರಾ, ಅವಳೇ ಸುಪಾರಿ ಕೊಟ್ಟಿದ್ದು ಸರ್ ಅಂತಾರೆ. ಸೆಪ್ಟೆಂಬರ್ 22, 2021ಕ್ಕೆ ಮತ್ತಿಬ್ಬರು ಫ್ರೆಂಡ್ಸ್ ಅರೆಸ್ಟ್ ಆಗ್ತಾರೆ. ಇತ್ತ ಸುಮೇರಾ ಪೊಲೀಸರ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಲೇ ಇದ್ಲು. ಸಿಮ್ ಕಾರ್ಡ್ ಚೇಂಜ್ ಮಾಡೋದು ಅಲ್ಲದೆ ಪದೇ ಪದೇ ತನ್ನ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ಲು. ಫೈನಲಿ 13 ಏಪ್ರಿಲ್ 2022ಕ್ಕೆ ಸುಮೇರಾ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾಳೆ. ಅವಳನ್ನು ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಬೆಂಚ್ ಮೇಲೆ ಕೂರಿಸ್ತಾರೆ. ನಿಧಾನವಾಗಿ ಎಲ್ಲ ವಿಷಯ ಬಾಯಿ ಬಿಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಸುಮೇರಾ ಪರ್ವೇಜ್. ನಾನು ಅಸ್ಬಾಕ್ನನ್ನು ಮೀಟ್ ಮಾಡೋ ಮೊದಲು ನೀರಜ್ನನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಆದರೆ ನನಗೆ ಅಸ್ಬಾಕ್ನ ಆಸ್ತಿ, ದುಡ್ಡಿನ ಮೇಲೆ ಕಣ್ಣು ಬಿದ್ದಿತ್ತು. ಅವನು ಸಖತ್ ರಿಚ್ ಆಗಿದ್ದ. ಅದಕ್ಕೆ ಅವನ ಜೊತೆ ಪ್ರೀತಿಯ ನಾಟಕ ಆಡಿ ಮದುವೆ ಮಾಡಿಕೊಂಡೆ. ಆದರೆ ಮದುವೆ ಆದಮೇಲೆ, ನನ್ನ ಸತ್ಯ ಗೊತ್ತಾದ ಮೇಲೆ ನಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಗ್ತಿತ್ತು. ನನಗೂ ಅವನಿಂದ ಸಾಕಾಗಿ ಹೋಗಿತ್ತು. ನನಗೆ ಅವನ ಜೊತೆ ಇರೋಕೆ, ಸಂಸಾರ ಮಾಡೋಕೆ ಇಷ್ಟನೇ ಇರಲಿಲ್ಲ. ಅಸ್ಬಾಕ್ ನನ್ನ ಬಿಟ್ಟು ಅವನ ಆಸ್ತಿಯಲ್ಲಿ ಪಾಲು ತಗೊಂಡು
ನೀರಜ್ ಜೊತೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನಾನಾಗಿ ಅಸ್ಬಾಕ್ನಿಂದ ಡಿವೋರ್ಸ್ ತಗೊಂಡ್ರೆ ಅವನು ನನಗೆ ಬಿಡಿಗಾಸೂ ಕೊಡಲ್ಲ, ಆಸ್ತಿ ದುಡ್ಡು ಕೊಡಲ್ಲ ಅಂತ ನನಗೆ ಗೊತ್ತಿತ್ತು ಸರ್ ಅಂತಾಳೆ. ನೀರಜ್ ಜೊತೆ ಸೇರ್ಕೊಂಡು ಅಸ್ಬಾಕ್ನ ಗೇಮ್ ಫಿನಿಶ್ ಮಾಡಿ ಅವನ ಪ್ರಾಪರ್ಟಿ ದುಡ್ಡು ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವತ್ತೊಂದಿನ ಅಸ್ಬಾಕ್ ರೇಸಿಂಗ್ಗೆ ಜೈಸಲ್ಮೇರ್ ಹೋಗ್ತೀನಿ ಅಂದ. ನನಗೆ ಇದೇ ರೈಟ್ ಟೈಮ್ ಅನ್ನಿಸ್ತು. ಜೈಸಲ್ಮೇರ್ನಲ್ಲೇ ಅಸ್ಬಾಕ್ ನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ವಿ ಸರ್. ಅವನು ಯಾರ ಜೊತೆ ಹೋಗ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಮತ್ತು ನೀರಜ್ ಸಂಜಯ್ ಕುಮಾರ್ ಮತ್ತು ವಿಶ್ವಾಸ್ ನನ್ನ ಮನೆಗೆ ಕರೆದ್ವಿ. ಟೀ ಕುಡ್ಕೊಂಡು ಮಾತಾಡ್ತಾ ಇರುವಾಗ ಅಸ್ಬಾಕ್ ನನ್ನ ಕೊಲೆ ಮಾಡಿಬಿಡಿ ಅಂದೆ. ನನ್ನ ಮಾತು ಕೇಳಿ ಇಬ್ರು ಹೆದರ್ಬಿಟ್ರು. ಮೊದಲು ಅವರು ಒಪ್ಪಲಿಲ್ಲ. ನೀವು ಕೇಳಿದ್ದಷ್ಟು ದುಡ್ಡು ಕೊಡ್ತೀನಿ, ಅವನ ಆಸ್ತಿಯಲ್ಲಿ ಶೇರ್ ಕೂಡ ಕೊಡ್ತೀನಿ ಅಂತ ಆಸೆ ತೋರಿಸ್ದೆ. ಹಣದ ಆಸೆಗೆ ಅವರು ಎಸ್ ಅಂದ್ಬಿಟ್ರು. ಎಂಥ ಫ್ರೆಂಡ್ಸ್ ರೀ ಇವರು. ನಿಜಕ್ಕೂ ಹಣದ ಮುಂದೆ ಸಂಬಂಧಗಳಿಗೆ ಸ್ನೇಹಕ್ಕೆ ಬೆಲೆನೇ ಇಲ್ವಾ? ಹೀಗೆ ಆದರೆ ಯಾರನ್ನ ನಂಬಬೇಕು ಹೇಳಿ? ಅದು 16 ಆಗಸ್ಟ್ 2018. ಜೈಸಲ್ಮೇರ್ ಟ್ರ್ಯಾಕ್ನಲ್ಲಿ ಪ್ರಾಕ್ಟೀಸ್ಗೆ ಅಂತ ಅಸ್ಬಾಕ್ ಜೊತೆ 7 ಜನ ಹೋಗಿದ್ರು. ಆಗ ಸಂಜಯ್ ಮತ್ತು ವಿಶ್ವಾಸ್ ಪ್ಲಾನ್ ಮಾಡಿ ಇಬ್ಬರು ಫಾರಿನ್ ರೇಸರ್ಗಳನ್ನು ಬೇರೆ ರೂಟ್ಗೆ ಕಳಿಸಿದ್ರು, ಮತ್ತಿಬ್ಬರನ್ನ ಇನ್ನೊಂದು ರೂಟ್ಗೆ ಕಳಿಸಿದ್ರು. ಸಂಜಯ್ ಮತ್ತು ವಿಶ್ವಾಸ್ ಅಸ್ಬಾಕ್ನನ್ನ ಕರ್ಕೊಂಡು ರೇಸ್ ಟ್ರ್ಯಾಕ್ನಿಂದ ಸುಮಾರು 5-6 ಕಿಲೋಮೀಟರ್ ದೂರ ನೆಟ್ವರ್ಕ್ ಇಲ್ಲದ ಒಂದು ನಿರ್ಜನ ಪ್ರದೇಶಕ್ಕೆ ಹೋದ್ರು. ಏನೋ ಒಂದು ನೆಪ ಹೇಳಿ ಒಂದು ಜಾಗದಲ್ಲಿ ಬೈಕ್ ನಿಲ್ಲಿಸಿದ್ರು. ಅಸ್ಬಾಕ್ ಕೂಡ ಬೈಕ್ಗೆ ಸ್ಟ್ಯಾಂಡ್ ಹಾಕಿ ಹೆಲ್ಮೆಟ್ ಹ್ಯಾಂಡಲ್ನಲ್ಲಿ ಸಿಕ್ಕಿಸಿ ಅವ್ರ ಜೊತೆ ನಿಂತ್ಕೊಂಡ. ಈ ವೇಳೆ ಹಿಂದೆಯಿಂದ ಒಬ್ಬ ಅಸ್ಬಾಕ್ ಕುತ್ತಿಗೆ ಮತ್ತು ಸ್ಪೈನ್ಗೆ ಜೋರಾಗಿ ಹಲ್ಲೆ ಮಾಡಿಬಿಟ್ಟ. ಹೊಡೆತದ ರಭಸಕ್ಕೆ ಅವನ ಸ್ಪೈನಲ್ ಕಾರ್ಡ್ ಮತ್ತು ಕತ್ತಿನ ಮೂಳೆ ಮುರಿದೋಯ್ತು. ಇಂಟರ್ನಲ್ ಇಂಜುರಿ ಆಗಿದ್ರಿಂದ ಅಸ್ಬಾಕ್ ಅಲ್ಲೇ ಸತ್ತೋದ ಸರ್ ಅಂತ ತಾನು ಮಾಡಿದ ಘನಂದಾರಿ ಕೆಲಸದ ಬಗ್ಗೆ ಸುಮೇರಾ ಹೇಳ್ತಾಳೆ. ನಂತರ ಅವನ ಬಾಡಿಯನ್ನ ಎಳ್ಕೊಂಡು ಹೋಗಿ ಸ್ವಲ್ಪ ದೂರ ಬಿಸಾಕಿಬಿಟ್ರು. ಅವನ ಬೈಕ್ ಅಲ್ಲೇ ಬಿಟ್ಟು ಅವರಿಬ್ರು ಕ್ಯಾಂಪ್ಗೆ ರಿಟರ್ನ್ ಬಂದ್ರು. ಸುಳ್ಳು ಕಥೆ ಕಟ್ಟಿದ್ರು. ಸ್ವಲ್ಪ ಹೊತ್ತಿನ ನಂತರ ಅವರೇ ಹುಡ್ಕೋ ನಾಟಕ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರು. ಆದರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವನ ಫೋನ್ ಎತ್ಕೊಂಡಿಲ್ಲ, ಅದನ್ನ ಡಿಸ್ಟ್ರಾಯ್ ಮಾಡಿಲ್ಲ ಅಂತ ನೆನಪಾಯ್ತು. ಯಾಕಂದ್ರೆ ಆ ಫೋನ್ನಲ್ಲಿ ನನ್ನ ಮತ್ತು ನೀರಜ್ನ ಗುಟ್ಟು ಅಡಗಿತ್ತು. ಅದು ಪೊಲೀಸರಿಗೆ ಸಿಕ್ಬಿಟ್ರೆ ನಾವು ಸಿಕ್ಕಾಕೋತೀವಿ ಅಂತ ಹೆದರಿಕೆ ಆಯಿತು. ಪೊಲೀಸರು ಅವತ್ತು ಶವ ಪರಿಶೀಲನೆ ಮಾಡುವಾಗ ಅವರ ಕಣ್ ತಪ್ಪಿಸಿ ಸಂಜಯ್ ಅಸ್ಬಾಕ್ನ ಫೋನ್ ಕದ್ಬಿಟ್ಟ. ನಂತರ ಫೋನ್ನಲ್ಲಿದ್ದ ಎಲ್ಲ ಡಾಟಾ ಡಿಲೀಟ್ ಮಾಡಿ ಫೋನ್ ಒಡೆದು ಹಾಕ್ಬಿಟ್ಟ ಸರ್ ಅಂತಾಳೆ. ಎಂಥ ಮಹಾನ್ ಪೊಲೀಸರು ನೋಡಿ. ಅಪರಾಧಿಗಳು ಅವರ ಜೊತೆಗೇ ಇದ್ದು ಸಾಕ್ಷ್ಯನಾಶ ಮಾಡಿದ್ರು ಅವರಿಗೆ ಗೊತ್ತಾಗ್ಲಿಲ್ವಾ? ಕೊಲೆ ಮಾಡೋಕೆ ಸಂಜಯ್ ಮತ್ತು ವಿಶ್ವಾಸ್ರನ್ನೇ ಯಾಕೆ ಚೂಸ್ ಮಾಡಿದ್ರಿ ಅಂತ ಕೇಳಿದ್ಕೆ, ಸರ್ 2017ರಲ್ಲಿ ಒಂದು ರೇಸಿಂಗ್ಗೆ ಸಂಬಂಧಿಸಿದಂತೆ ಸಂಜಯ್ ಮತ್ತು ವಿಶ್ವಾಸ್ ಅಸ್ಬಾಕ್ ಮೂವರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಸಂಜಯ್ ಅಸ್ಬಾಕ್ ಗ್ರೂಪ್ನಿಂದ ಆಚೆ ಹೋಗ್ಬಿಟ್ಟಿದ್ದ. ವಿಶ್ವಾಸ್ಗೂ ಅಸ್ಬಾಕ್ ಮೇಲೆ ಅಸೂಹೆ ಇತ್ತು. ಇದು ನನಗೆ ಗೊತ್ತಿತ್ತು. ಆದರೆ ಸಂಜಯ್ ಮತ್ತು ವಿಶ್ವಾಸ್ ಇಂಥವರು ಅಂತ ಅಸ್ಬಾಕ್ಗೆ ಗೊತ್ತೇ ಇರಲಿಲ್ಲ. ಕೊಲೆ ಮಾಡಿದ ನಂತರ ಸಂಜಯ್ ಮತ್ತು ವಿಶ್ವಾಸ್ ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ ಯು ಬ್ರೋ ಅಂತ ಪೋಸ್ಟ್ ಹಾಕಿದ್ರು. ಯಾರಿಗೂ ಅವ್ರ ಮೇಲೆ ಡೌಟ್ ಬರದೇ ಇರೋ ಥರ ಇದ್ರು ಸರ್. ಇವರಿಬ್ಬರು ಮಾತ್ರ ಅಲ್ಲಲ್ಲ, ನೀರಜ್, ಅಬ್ದುಲ್ ಸಾಬಿಕ್ ಮತ್ತು ಸಂತೋಷ್ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರ ವಿರುದ್ಧವೂ ಹೇಳಿಕೆ ನೀಡ್ತಾಳೆ. ಸುಮೇರಾ ಹೇಳಿಕೆ ಆಧರಿಸಿ ಉಳಿದ ಮೂವರನ್ನು ಅರೆಸ್ಟ್ ಮಾಡ್ತಾರೆ. ಎಲ್ಲರನ್ನೂ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯ ಎಲ್ಲರನ್ನೂ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುತ್ತೆ. ಸಂಜಯ್ ಮತ್ತು ವಿಶ್ವಾಸ್ ಸುಮಾರು 3 ವರ್ಷಗಳ ಕಾಲ ಜೈಲಿನಲ್ಲೇ ಇದ್ರು. ನಂತರ ಜಾಮೀನಿಗೆ ರಾಜಸ್ಥಾನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಹೈಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನು ನೀಡುತ್ತೆ. ಸುಮೇರಾಳನ್ನ ಬಿಟ್ಟು ಉಳಿದ ಎಲ್ಲ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿತ್ತು. ಸುಮೇರಾ ಪರ್ವೇಜ್ ತನಗೂ ಜಾಮೀನು ನೀಡಿ ಅಂತ ರಾಜಸ್ಥಾನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾಳೆ. ಆದರೆ ಹೈಕೋರ್ಟ್ ಇವಳ ಅರ್ಜಿ ರಿಜೆಕ್ಟ್ ಮಾಡುತ್ತೆ. ಇದಾದ ನಂತರ ಸುಮೇರಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾಳೆ. ತನಗೆ ಚಿಕ್ಕ ಮಗಳಿದ್ದಾಳೆ, ಅವಳನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ನಾನು ನಿರ್ದೋಷಿ, ಇದರಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ, ಹಾಗಾಗಿ ನನಗೆ ಜಾಮೀನು ನೀಡಬೇಕು ಅಂತ ಮನವಿ ಮಾಡ್ತಾಳೆ. ಫೈನಲಿ ಮಾರ್ಚ್ 25, 2025ಕ್ಕೆ ಸುಪ್ರೀಂ ಕೋರ್ಟ್ ಇವಳಿಗೆ ಬೇಲ್ ಗ್ರಾಂಟ್ ಮಾಡುತ್ತೆ. ಇವಳಿಗೆ ಜಾಮೀನು ಸಿಗೋಕೆ ಮುಖ್ಯ ಕಾರಣ FIR ದಾಖಲಿಸಲು ಆದ ವಿಳಂಬ. ಎಂಥ ವ್ಯವಸ್ಥೆ ನೋಡಿ ನಮ್ಮದು. ಘಟನೆ ನಡೆದದ್ದು 2018ರಲ್ಲಿ, ಆದರೆ ಕೊಲೆ ಪ್ರಕರಣ ದಾಖಲಾಗಿದ್ದು 2020ರಲ್ಲಿ. ಅಂದರೆ FIR ದಾಖಲಿಸೋಕೆ 2 ವರ್ಷ ಲೇಟ್ ಆಗಿದೆ. ಪೊಲೀಸ್ ಮಾಡಿದ ವೀಕ್ ಇನ್ವೆಸ್ಟಿಗೇಷನ್ ಕಾರಣದಿಂದ ಆರೋಪಿಗೆ ಬೇಲ್ ನಿರಾಕರಿಸುವುದು ಕಾನೂನು ಬಾಹಿರ. ಜೊತೆಗೆ ಸುಮೇರಾ ಆಲ್ರೆಡಿ 3 ವರ್ಷಗಳಿಂದ ಕಾರಾವಾಸದಲ್ಲಿದ್ದಾಳೆ. ಅವಳ ಸಹ ಆರೋಪಿಗಳಿಗೆ ಈಗಾಗಲೇ ಬೇಲ್ ನೀಡಲಾಗಿದೆ. ಹಾಗಾಗಿ ಸುಮೇರಾ ಕೂಡ ಬೇಲ್ ಪಡೆಯಲು ಅರ್ಹಳು ಅಂತ ಅಭಿಪ್ರಾಯಪಟ್ಟು ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಈ ಕೇಸ್ನ ಟ್ರಯಲ್ ಜೈಸಲ್ಮೇರ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ. ಆರೋಪಿಗಳಿಗೆ ಇನ್ನೂ ಶಿಕ್ಷೆ ಆಗಿಲ್ಲ.
ಫೇಮಸ್ ಬೈಕ್ ರೇಸರ್ ಅಸ್ಬಾಕ್ ಮೋನ್ ಕೊಲೆಯ ಎಲ್ಲ ಆರೋಪಿಗಳು ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಬಿಂದಾಸ್ ಆಗಿ ಜೀವನ ಸಾಗಿಸ್ತಾ ಇದ್ದಾರೆ. ಇವರ ಅಪರಾಧ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದರೆ ನಮ್ಮ ಸಿಸ್ಟಮ್ನಲ್ಲಿರೋ ಲೂಪ್ ಹೋಲ್ಗಳಿಂದಾಗಿ ಎಲ್ಲರೂ ಬಚಾವಾದರೂ ಆಶ್ಚರ್ಯವಿಲ್ಲ. ಹಾಗಾಗದಿರಲಿ, ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಲಿ. ಅಸ್ಬಾಕ್ ಎಂಬ ಅಪ್ಪಟ ದೇಸಿ ಟ್ಯಾಲೆಂಟೆಡ್ ಯುವಕ ಜೈಸಲ್ಮೇರ್ನ ಮರಳುಗಾಡಲ್ಲಿ ತನ್ನ ಜೀವನದ ಕೊನೆ ರೇಸ್ ಮುಗಿಸಿದ್ದ. ನಾನು ಹೋಗ್ತಾ ಇರೋದು ನನ್ನ ಜೀವನದ ಕೊನೆ ಬೈಕ್ ರೈಡ್ಗೆ ಅನ್ನೋ ಕಿಂಚಿತ್ತು ಕ್ಲೂ ಆತನಿಗೆ ಇರಲಿಲ್ಲ. ಅದು ಅಲ್ಲದೆ ತಾನು ಪ್ರೀತಿಸಿ ಮದುವೆಯಾದವಳೇ ನನ್ನ ಬಾಳಿಗೆ ಕೊಳ್ಳಿ ಇಡ್ತಾಳೆ ಅಂತ ಆ ಬಡಪಾಯಿಗೆ ಏನು ಗೊತ್ತಿತ್ತು ಹೇಳಿ. ತಾನು ಹೋಗ್ತಾ ಇರೋದು ಸ್ನೇಹಿತರ ಜೊತೆಗಲ್ಲ, ಬದಲಿಗೆ ಯಮಕಿಂಕರರ ಜೊತೆಗೆ ಅನ್ನೋದು ಗೊತ್ತಾಗಿದ್ರೆ ಇವತ್ತು ಅಸ್ಬಾಕ್ ಉಳಿತಿದ್ದ ಅನಿಸುತ್ತೆ. ಬಟ್ ಅದಾಗಲೇ ವಿಧಿ ಅವನ ಸಾವು ಅಲ್ಲಿ ಬರೆದಾಗಿತ್ತು. ವಿಧಿ ಆಟದ ಮುಂದೆ ನಾವೆಲ್ಲರೂ ಕುಬ್ಜರು. ಪಾಪ ಏನೂ ಅರಿಯದ ಆ ಕಂದಮ್ಮ ತಂದೆಯ ಪ್ರೀತಿಯಿಂದ ಮಾತ್ರವಲ್ಲದೆ ತಾಯಿಯ ಮಮತೆಯಿಂದನೂ ವಂಚಿತವಾಗಿದೆ. ಆ ಮಗು ದೊಡ್ಡವಳಾದಮೇಲೆ ನನ್ನ ಹೆತ್ತ ತಾಯಿಯೇ ನನಗೆ ಜನ್ಮ ಕೊಟ್ಟ ತಂದೆಯನ್ನು ಸಾಯಿಸಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಾದರೆ ಆ ಮಗಳಿಗೆ ಹೇಗಾಗಬೇಡ. ಇಲ್ಲಿ ಎಲ್ಲರಿಗೂ ತಮ್ಮಿಷ್ಟದಂತೆ ಬದುಕಲು ಹಕ್ಕಿದೆ. ಯಾರಿಗೂ ಯಾರ ಜೀವವನ್ನೂ ತೆಗೆಯುವ ಹಕ್ಕಿಲ್ಲ. ಬದುಕಲು ಬಿಡಿ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.